ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತಿನ ವಿವರಣೆ ಯಾವ ರೀತಿ ಬರೀಬೇಕು, ಅದರಲ್ಲಿ ಪೀಠಿಕೆ, ವಿವರಣೆ, ಉಪಸಂಹಾರ ಇದ್ರೆ ಪೂರ್ಣಾಂಕ ಬರುತ್ತಾ ಇಲ್ಲ, ಜೊತೆಗೆ ಏನಿರಬೇಕು ಈ ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿರಬೇಕು. ಜೊತೆಗೆ ಏನಿರಬೇಕು ಅಂತಂದ್ರೆ ಇಲ್ಲಿ ಸುಂದರವಾದ ಅಕ್ಷರಗಳೊಂದಿಗೆ ಬರೆದಾಗ ಮಾತ್ರ ನೀವು ಪೂರ್ಣಾಂಕ ಪಡಿತೀರಾ. ಹಾಗಾದ್ರೆ ಇಲ್ಲಿ ಈ ಒಂದು ಪೀಠಿಕೆಯೊಂದಿಗೆ ಪ್ರಾರಂಭ ಮಾಡ್ತೋಣವಾ? ಓಕೆ, ಪೀಠಿಕೆ ನೋಡಿ. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ವಿನಯ, ಜ್ಞಾನ ಮತ್ತು ಸಜ್ಜನಿಕೆಯ ಮಹತ್ವವನ್ನು ತಿಳಿಸುತ್ತದೆ ಅಂತಕ್ಕಂಥದ್ದು ನಾನು ಇಲ್ಲಿ ಬರೀತಾ ಹೋಗಿದ್ದೀನಿ. ಹಾಗಾದ್ರೆ ಈ ಒಂದು ಪೀಠಿಕೆ ಅಂತ ಕಷ್ಟವಾಯ್ತಾ? ಕಷ್ಟವಾದ್ರೆ ಮತ್ತೆ 5 ಪೀಠಿಕೆಗಳು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಆ ಪೀಠಿಕೆ ನೋಡ್ತಾ ಗಾದೆಯ ಪೀಠಿಕೆ ಹೇಗೆ ಬರಿಬೇಕು ಅಂತಕ್ಕಂಥದ್ದು 5 ವಿಧವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಆ ಪೀಠಿಕೆ ನೀವು ಬರಿತಾ ಹೋಗಿ. ಓಕೆನಾ? ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆಗಳನ್ನು 5ನೇ ವೇದಗಳೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ತೋರಿಸೋಗಿದೆ. ಆ ನಂತರ ಇನ್ನೊಂದು ಪೀಠಿಕೆ ನೋಡ್ತೋಣ. ಗಾದೆಗಳು ಆಕಾರದಲ್ಲಿ ವಾಮನಂತೆ ಕಂಡರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ತೋರುತ್ತದೆ. ಅಂತಹ ಗಾದೆಯಲ್ಲಿ ಮೇಲಿನ ಗಾದೆ ಕೂಡ ಅಥವಾ ಮೇಲಿನ ಗಾದೆ ಮಾತು ಕೂಡ ಒಂದಾಗಿದೆ. ಮೇಲಿನ ಅಥವಾ ಕೆಳಗಿನ ಅಂತಾನು ಬರಿತಾ ಹೋಗೋದು. ಓಕೆನಾ? ಆ ನಂತರ 3ನೇದು, ಗಾದೆಗಳು ನಮ್ಮ ಹಿರಿಯರಿಂದ ಬಂದ ಬಳುವಳಿ. ಗಾದೆಯನ್ನು ನಮ್ಮ ಹಿರಿಯರು ತಮ್ಮ ಅನುಭವದಿಂದ ರಚಿಸಿದ್ದಾರೆ. ಇವು ಸರ್ವಕಾಲಿಕ ಸತ್ಯ. ಗಾದೆಗಳು ಚಿಕ್ಕದಾದರೂ ವಿಶಾಲವಾದ ಅರ್ಥವನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ನೋಡ್ತೇವೆ. ಆ ನಂತರ 4ನೇ ಪೀಠಿಕೆ ನೋಡ್ತೋಣ. ಎಸ್, ಗಾದೆಗಳು ನಾಣ್ಣುಡಿ ಲೋಕೋಕ್ತಿಗಳಿಗಿಂತಲೂ ಪ್ರಸಿದ್ಧವಾಗಿವೆ. ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳು ಎಂದು ಹೇಳಿದರೆ ತಪ್ಪಾಗಲಾರದು ಅಂತಕ್ಕಂಥ ನೋಡ್ತೇವೆ. ಇಲ್ಲಿ ಪೀಠಿಕೆ 5ನೇ ಪೀಠಿಕೆ ನೋಡಿ, ಕೊನೆಯದು. ಗಾದೆಗಳನ್ನು ವೇದಗಳಿಂದ ಮಿಗಿಲು ಎಂದು ಹೇಳುತ್ತಾರೆ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಣುಡಿಯೂ ಇದೆ. ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆನಾ? ರೈಟ್. ಹಾಗಾದ್ರೆ ಈಗ ಯಾವ ರೀತಿ ಬರೆಯೋಕೆ ನೋಡ್ತೋಣ. ಓಕೆ, ನಾವೀಗ 5 ಪೀಠಿಕೆ ತೋರಿಸಿದ್ನಲ್ಲ, 5 ಪೀಠಿಕೆಗಳು ನಿಮಗೆ ಯಾವುದು ಸುಲಭ ಅನ್ಸುತ್ತೆ ಅದು ಬರಿತಾ ಹೋಗಿ. ಇದೇ ಬರಿಬೇಕು ಅನ್ನೋದು ಏನೂ ಇಲ್ಲ. ರೈಟ್. ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ರೈಟ್. ಹಾಗಾದ್ರೆ ಇಲ್ಲಿ ವಿವರಣೆ ನೋಡ್ತೋಣವಾ? ವಿವರಣೆ. ತುಂಬಿದ ಕೊಡ ನೀರಿನಿಂದ ಸಂಪೂರ್ಣ ತುಂಬಿರುವುದರಿಂದ ಅದು ತುಳುಕುವುದಿಲ್ಲ. ಆದ್ರೆ ಅರ್ಧ ತುಂಬಿದ ಕೊಡ ಮಾತ್ರ ಅಲುಗಾಡಿದಾಗ ತುಳುಕುತ್ತದೆ. ಅದೇ ರೀತಿ ನಿಜವಾದ ಜ್ಞಾನಿಗಳು, ಅನುಭವಿಗಳು ಮತ್ತು ಪ್ರತಿಭಾವಂತರು ಎಂದಿಗೂ ಅಹಂಕಾರ ಪಡುವುದಿಲ್ಲ. ಆದ್ರೆ ಅಲ್ಪ ಜ್ಞಾನ ಹೊಂದಿರುವವರು ತಮ್ಮನ್ನು ತಾವೇ ಹೆಚ್ಚಾಗಿ ಹೊಗಳಿಕೊಳ್ಳುತ್ತಾರೆ. ಆದ್ದರಿಂದ ಜ್ಞಾನಕ್ಕೆ ವಿನಯವೇ ಆಭರಣ ಎಂಬ ಸಂದೇಶವನ್ನು ಈ ಗಾದೆ ಸಾರುತ್ತದೆ ಅಂತಕ್ಕಂಥದ್ದು ವಿವರಣೆಯಲ್ಲಿ ನೋಡಿದ್ವಿ. ಹಾಗಾದ್ರೆ ಉಪಸಂಹಾರ ನೋಡ್ತೋಣ. ಉಪಸಂಹಾರದಲ್ಲಿ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರಿತಾ ಹೋಗ್ಬೇಕಾಗುತ್ತೆ. ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರಿತಾ ಹೋಗ್ಬೇಕಾಗುತ್ತೆ. ನನ್ನದಾಗಿರ್ತಕ್ಕಂಥ ಅಭಿಪ್ರಾಯ 3 ಸಾಲು ಬರ್ತೀನಿ. ಹೆಚ್ಚಿನ ಸಮಯ ಇತ್ತ ಹಾಗಾದ್ರೆ 4 ಸಾಲು ಕೂಡ ಬರಿತಾ ಹೋಗಿ. ಓಕೆನಾ? ರೈಟ್. ಉಪಸಂಹಾರ ನೋಡ್ತೋಣ. ಈ ಗಾದೆಯು ನಮಗೆ ವಿನಯದ ಮಹತ್ವವನ್ನು ತಿಳಿಸುತ್ತದೆ. ಜ್ಞಾನಿಗಳ ನಿಜವಾದ ಗುಣವೇ ವಿನಯ. ಆದ್ದರಿಂದ ಎಲ್ಲರೂ ಈ ಗಾದೆಯ ಸಂದೇಶವನ್ನು ಜೀವನದಲ್ಲಿ ಪಾಲಿಸಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ತಿಳಿಸ್ತಾ ಹೋಗಿದ್ದೀನಿ. ರೈಟ್. ಓಕೆನಾ? ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥದ್ದು ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕು, ಯಾವ ರೀತಿಯ ಒಂದು ಗಾದೆ ಮಾತು ಬೇಕಂತ ಹೇಳಿ ಕಾಮೆಂಟ್ ಮಾಡಿ. ಆ ಒಂದು ಗಾದೆ ಮಾತಿನ ಕುರಿತಾಗಿ ವಿವರಣೆ ನೀಡಲು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.